ವಿಶಾಲ ವಾಸ್ತು ವೀಕ್ಷಕರಿಗೆ ಮಹೇಶ್ ಕುಮಾರ್ ಮಾಡುವ ನಮಸ್ಕಾರಗಳು. ಸೊ ಇವತ್ತು ನಾವು ಗುರುಗಳೊಂದಿಗೆ ಇದ್ದೀವಿ. ಗುರುಗಳೇ, ಈ ಕಾರ್ಯಕ್ರಮಕ್ಕೆ ನಿಮ್ಗೆ ಸ್ವಾಗತ. ಥ್ಯಾಂಕ್ ಯು. ಈಗ ಒಂದು ಮುಖ್ಯವಾದ ವಿಚಾರ ಅಂತಂದ್ರೆ ಈ ಕುತ್ತುಗಳ ಬಗ್ಗೆ, ಈ ರಸ್ತೆ ಕುತ್ತುಗಳ ಬಗ್ಗೆ ನಿಮ್ಗೆಲ್ಲ ಬಹಳ ಡೌಟ್ ಇದೆ. ಮೊನ್ನೆ ಗುರುಗಳೇ ನಿಮ್ಗೆ ಹೇಳಿದೆ, ನಾನು ದಾವಣಗೆರೆಗೆ ಸೈಟ್ ವಿಸಿಟ್ ಹೋಗಿದ್ದೆ. ಈಶಾನ್ಯ ಕುತ್ತು ಬರುತ್ತೆ ಅಂತ ಹೇಳಿ ಆ ಮನೆಯ ಓನರ್ ಏನ್ ಮಾಡಿದ್ದಾರೆ, ಈಶಾನ್ಯ ಕುತ್ತಿನ ಒಂದು ಸೈಟ್ ಅನ್ನ ಖರೀದಿ ಮಾಡಿದ್ದಾರೆ. ಅವರಿಗೆ ಅದನ್ನ ಮಾರಾಟ ಮಾಡೋರು ಏನಂತ ಹೇಳಿದ್ದಾರೆ, ಈ ಈಶಾನ್ಯ ಕುತ್ತು ಬಹಳ ಒಳ್ಳೇದು, ಒಬ್ಬ ವಾಸ್ತುನವರೇ ಸಲಹೆ ಕೊಟ್ಟು ಅವ್ರಿಗೆ ಕೊಡ್ಸಿರುವಂತದ್ದು ಅದನ್ನ. ಹಾಗಾಗಿ ಅವ್ರು ಅದನ್ನ ತಗೊಂಡಾಗ ಅವ್ರಿಗೆ ಏನಿದೆ ಅದನ್ನ ಮಾರೋದಕ್ಕೂ ಮನಸ್ಸಿಲ್ಲ. ಆ ಸೈಟ್ ಅನ್ನ ನಾವು ಇಟ್ಕೊಂತೀವಿ, ಇದರಲ್ಲೇ ಮನೆ ಕಟ್ತೀವಿ ಅನ್ನೋ ಒಂದು ಆಲೋಚನೆ. ನಮ್ಮನ್ನ ಕರೆಸಿದಾಗ ನಾನು ಅದನ್ನ ನೋಡಿದಾಗ, ಇಲ್ಲ ಇದು ಈಶಾನ್ಯ ಕುತ್ತು ಸಹ ತೊಂದರೆ ಕೊಡುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸಿದಾಗ ಅವ್ರಿಗೆ ಮನವರಿಕೆ ಆಯ್ತು. ಆದ್ರೂ ಕೂಡ ಇವ್ರ ತರನೇ ಸಾಕಷ್ಟು ಜನ ಮೋಸ ಹೋಗ್ತಾ ಇದ್ದಾರೆ. ಅವರಿಗೆ ನೀವು ಈಶಾನ್ಯ ಕುತ್ತಿನ ಬಗ್ಗೆ ಏನ್ ಹೇಳ್ತೀರಾ ಅನ್ನುವಂಥದ್ದು ನನ್ನ ಒಂದು ಮೊದಲನೇ ಪ್ರಶ್ನೆ. ಓಕೆ, ಈಗ ನೀವು ಹೋಗಿದ್ರಲ್ಲ ಆ ಈಶಾನ್ಯ ಕುತ್ತು, ಅವ್ರ ಮನೆಯಲ್ಲಿ ಮಕ್ಕಳು ಯಾವ ಏಜ್ ಅಲ್ಲಿ ಇದ್ದಾರೆ? ಅವರು ಒಬ್ರು 10ನೇ ಕ್ಲಾಸು, ಒಬ್ರು 6ನೇ ಕ್ಲಾಸು, 7ನೇ ಕ್ಲಾಸು. ಯಾಕೆ ಈ ಸಮಯದಲ್ಲಿ ಯಾಕೆ ಬಂತು ಅಂತಂದ್ರೆ, ಈಶಾನ್ಯ ಕುತ್ತು ಇವಾಗ ಪೂರ್ವ ಈಶಾನ್ಯ ಅಂತ ಇಟ್ಕೊಳ್ಳಿ, ಇದು ಕುತ್ತು ಬರುತ್ತೆ ಇದು. ಓಕೆ, ಏನಕ್ಕೆ ಈ ಸಮಯದಲ್ಲಿ ಇದೇ ಸಮಯದಲ್ಲಿ ಸಿಕ್ಕಿದೆ ಅಂತಂದ್ರೆ ಎಜುಕೇಶನ್ಗೆ ಏನು ಪ್ರಾಬ್ಲಮೇ ಬರಲ್ಲ. ಅದ್ ಯಾವುದೇ ಈಶಾನ್ಯ ಕುತ್ತು ಬರ್ಲಿ, ಪೂರ್ವ ಈಶಾನ್ಯ, ಉತ್ತರ ಈಶಾನ್ಯ, ಸೂಪರ್ ಎಜುಕೇಶನ್ ಬರುತ್ತೆ. ಎಜುಕೇಶನ್ ಸಮಯದಲ್ಲಿ ಮಕ್ಕಳಿಗೆ ಉತ್ತಮವಾದಂತಹದ್ದು ಜಾಗ, ಅದು ಕಾರ್ನರ್ ಸೈಟ್, ಈಶಾನ್ಯ ಕಾರ್ನರ್ ನಂಬರ್ 1 ನೋಡಿ. ಆ ಕಾರ್ನರ್ ಇರುವಂತಹ ಒಂದು ಸೈಟ್ ಅಲ್ಲಿ ಇರುವಂತಹ ಮಕ್ಕಳು ಎಜುಕೇಶನ್ ಸೂಪರ್ ಆಗಿ ಮಾಡಿರ್ತಾರೆ. ಓಕೆ, ಆದರೆ ಫ್ಯಾಮಿಲಿ ಲೈಫ್ ಟೋಟಲಿ ಖರಾಬ್ ಆಗ್ಬಿಟ್ಟಿರ್ತದೆ. ಫ್ಯಾಮಿಲಿ ಲೈಫ್ ಕುತ್ತೇನಾರು ಬಂತು ಅಂತಂದ್ರೆ ಮತ್ತೆ ಬಿಸ್ನೆಸ್ ಅಲ್ಲಿ ಟೋಟಲಿ ಡ್ರಾಪ್ ಆಗ್ಬಿಟ್ಟಿರ್ತಾರೆ. ಇವ್ರ ಮನೆಯಲ್ಲಿ ಕೆಲಸಗಳೇನಾರು ಮಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ರಿ, ಯಾರಾದ್ರೂ ಒಂದು ಕೆಲಸ ನ್ಯಾಯವಾಗಿ ಒಳ್ಳೆ ಕೆಲಸದಲ್ಲಿ ಇರೋದಿಲ್ಲ, ಜಾಬ್ ಒಳ್ಳೆ ರೀತಿಯಿಂದ ಇರೋದಿಲ್ಲ, ಇದ್ರೆ ಅಲ್ಲಿ ನೆಮ್ಮದಿಯಿಂದ ಇರೋಲ್ಲ, ಕಿರಿಕಿರಿಯ ಮನೋಭಾವನೆಗಳು ಇರ್ತವೆ. ಓಕೆ, ಒಳ್ಳೆ ಕಮ್ಯುನಿಕೇಶನ್ ಇರಲ್ಲ. ಓಕೆ, ಮತ್ತೆ ಮದುವೆ ಲೈಫು ಕೂಡ ಇಲ್ಲಿ ಏನಾದ್ರು ಗಂಡು ಮಕ್ಳಿದ್ರೆ ಈ ಅಮ್ಮವ್ರ ಗಂಡ ಅಂತಾರೆ, ಅಂದ್ರೆ ಅವ್ರ ಹೆಂಡತಿ ಗುಲಾಮ ಅಂತಾರೆ. ಮತ್ತೆ ಇವರು ಇಂಥ ಜಾಗದಲ್ಲಿರುವಂತಹ ಒಂದು ಫ್ಯಾಮಿಲಿ ಹೇಗಿರ್ತವೆ ಅಂದ್ರೆ ಬೀಗರ್ ಕಂಟ್ರೋಲ್ ಇರ್ತದೆ. ಬೀಗರ್ ಕಂಟ್ರೋಲ್ ಆ ಹುಡುಗ ಅಂದ್ರೆ ಅವ್ರ ಹೆಂಡತಿ ತಾಯಿ ಮಾತು ಕೇಳ್ತಾರೆ, ಇವನು ಕೂಡ ಅವ್ರ ಅತ್ತೆ ಮಾತು ಕೇಳ್ತಾನೆ. ಆ ರೀತಿ ಕಂಟ್ರೋಲ್ ಅಲ್ಲಿ ಇರ್ತಾರೆ. ಅಂದ್ರೆ ಆ ಒಂದು ಸೊಸೆ ಕಂಟ್ರೋಲ್ ಅಲ್ಲಿ ಕೂಡ ಇರ್ತಾರೆ ಜಾಸ್ತಿ. ಓಕೆ, ಕನ್ವರ್ಟ್ ಆಗ್ಬಿಡ್ತೀವಿ. ಎಂತ ಮೀಸೆತ್ತಿರೋ ಗಂಡಸು ಆದ್ರೂ ಕೂಡ ಕನ್ವರ್ಟ್ ಆಗುವಂತ ಒಂದು ವ್ಯವಸ್ಥೆ ಜಾಸ್ತಿ ಇಲ್ಲಿ ಇರುತ್ತೆ. ಏನಕ್ಕೆ ಈ ಸಮಯದಲ್ಲೇ ಬಂತು ಅಂತಂದ್ರೆ, ಇಲ್ಲಿ ಮನೆ ಕಟ್ತಾನೆ ಅಂತ ಇಟ್ಕೊಳ್ರಿ, ಈಗ ಎಜುಕೇಶನ್ ಟೈಮ್ ಅಲ್ವಾ, ಇನ್ನ ಮದುವೆ ಟೈಮ್ ಸ್ಟಾರ್ಟ್ ಆಗುತ್ತೆ. ಇನ್ನ ಮದುವೆ ಟೈಮ್ ಸ್ಟಾರ್ಟ್ ಆಗುತ್ತಲ್ಲ, ಆ ಒಂದು ಟೈಮು ಬ್ಯಾಡ್ ಟೈಮ್ ಆಗಿರುತ್ತೆ ಅವ್ರಿಗೆ. ಆ ಉದ್ದೇಶಕ್ಕೋಸ್ಕರ ಇದು ಬಂದಿದೆ ಈ ಸಮಯ. ಅದಕ್ಕೋಸ್ಕರ ನಿಮಗೆ ಅದು ಇದು ನನಗೆ ಉತ್ತಮ, ತುಂಬಾ ಒಳ್ಳೇದು ಅಂತ ನಿಮ್ಮ ಹತ್ರ ಹೇಳಿದ್ದಾನೆ ಆ ವ್ಯಕ್ತಿ. ಯಾರು? ದಾವಣಗೆರೆ ವ್ಯಕ್ತಿ. ಬೇರೆ ಉದ್ದೇಶ ಏನು ಇಲ್ಲ. ಟೈಮ್ ನೆಕ್ಸ್ಟ್ ರೆಡಿ ಅಂತ. ಯಾಕಂದ್ರೆ ಟೈಮ್ ಈ ಒಂದು ಗ್ರಹಗಳು ನಿಮ್ಮೂರಲ್ಲಿ ಜಾತ್ರೆ ಆಗುತ್ತೆ. ಹೌದು, ಆದಾಗ 1-2-3 ದಿನ ಮೊದಲೇ ಈ ಕಡಲೆಪುರಿ, ಮಿಠಾಯಿಗಳು, ಈ ಗೊಂಬೆಗಳೆಲ್ಲ ಬಂದಿರ್ತವೆ. ಏನಕ್ಕೆ ಬಂದು ಸ್ಥಾನ ಇಟ್ಕೊಂಡಿರ್ತದೆ. ಅಂದ್ರೆ ಅಡ್ವಾನ್ಸ್ ಆಗಿ ಎಲ್ಲ ಚಾಪೆ ಹಾಕೊಂಡು ಒಂದೊಂದು ಮಾರ್ಕ್ ಮಾಡ್ಕೊಂಡು ಕುತ್ಕೊಂಡಿರ್ತಾರೆ. ಕಾರಣ ಏನ್ ಹೇಳಿ, ಆ ಜಾತ್ರೆ ದಿನ ವ್ಯಾಪಾರ ಮಾಡ್ಕೊಳ್ಳಿ. ಅದೇ ತರ ಇದು ಬಂದು ಕುಂತ್ಕೊಂಡಿದೆ. ಮದುವೆ ಸಮಯ ಬರುತ್ತೆ. ಇನ್ನ ಎಜುಕೇಶನ್ ಟೈಮ್ ಆಯ್ತಲ್ಲ, ಮದುವೆ ಮತ್ತೆ ಕೆಲಸ ಟೈಮ್ ಬಂದಾಗ ಆವಾಗ ಕೆಲಸ ಮಾಡ್ತಾ ಇದ್ದು. ಅಲ್ಲಿವರೆಗೂ ಸೈಲೆಂಟ್ ಆಗಿರ್ತದೆ. ಅಲ್ಲಿವರೆಗೂ ಟೆನ್ಷನ್ ಇಲ್ಲ. ಮದುವೆ ಟೆನ್ಷನ್ ಇದು. ಮದುವೆ ಟೆನ್ಷನ್ ಬರುತ್ತೆ. ಮದುವೆಯಲ್ಲಿ ಸ್ವಲ್ಪ ಎಡವಟ್ಟುಗಳಾಗ್ತದೆ ಅಂತ ಗ್ಯಾರಂಟಿ ಕೊಡಬಲ್ಲೆ. ರೈಟ್, ಇಲ್ಲಿ ಆ ರೀತಿ ಇದು ಗಂಡು ಮಗ ವಿಚಾರ. ಅದು ಹೆಣ್ಮಗ ವಿಚಾರ ಬಂದಾಗ ಅಲ್ಲಿ ಕಮ್ಯುನಿಕೇಟ್ ಮಾಡಲ್ಲ ಈ ಹುಡುಗಿ. ಗಂಡನ ಮನೆಯಲ್ಲಿ ಕಮ್ಯುನಿಕೇಟ್ ಮಾಡೋದೇ ಇಲ್ಲ. ಅಲ್ಲಿ ಸಹಬಾಳ್ವೆ ನಡೆಯಲ್ಲ. ಹೌದು, ಯಾರ ಹತ್ರ ಕಮ್ಯುನಿಕೇಶನ್ ಮಾಡಲ್ಲ. ಇದೊಂದು ಮಾವನ್ನು ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತೀರಿ? ಮಾಡಲ್ಲ, ನೋಡ್ಕೊಂಡೇ ಹೋಗಲ್ಲ. ಯಾಕಂದ್ರೆ ಈಶಾನ್ಯ ಖರಾಬ್ ಆಯ್ತು ಅಂದ್ರೆ ಮುಗೀತದು. ಈ ಬುಧ ಗ್ರಹ ಆಕ್ಟಿವೇಟ್ ಆಗ್ಬಿಡ್ತಾನೆ. ಅಲ್ಲ, ಈಗ ಕುತ್ತು ಬಂದಾಗ್ಲೂ ಸಹಿತ ನಾವು ಪಿತೃದೋಷ ಅಂತ ತಗೋಬಹುದಾ? 100%. ಇನ್ನ ಮಕ್ಳು ಅಂತ ಮಕ್ಳಿದ್ದಾಗ ಪಿತೃಗಳಿಗೆ ಪ್ರಯೋಜನ ಏನ್ ಬಂತು? ಹೌದಲ್ವಾ? ಅದೇ ಟೆನ್ಷನ್ ಅಲ್ವಾ? ನೆಮ್ಮದಿ ಅಲ್ಲಿಂದ ಬರ್ತದೆ. ನಿಜ. ಈ ಕುತ್ತು ಅಂತಂದ್ರೆ ಏನ್ ಗೊತ್ತಾ, ಈ ಓಡಾಡೋ ಜನಗಳಿಗೆ ದೃಷ್ಟಿ ಬೀಳುತ್ತೆ ಈಶಾನ್ಯ ಮೂಲೆಗೆ. ಈ ಕಾರ್ನರು ನಮಗೆ
ಈ ಎನ್ಹಾನ್ಸ್ ಆಗುತ್ತೆ, ಬೂಸ್ಟ್ ಆಗುತ್ತೆ. ಆವಾಗ ಇಲ್ಲಿರುವಂತ ಗ್ರಹ ಯಾವುದು? ಬುಧ ಗ್ರಹ. ಬುಧ ಗ್ರಹ ಆಕ್ಟಿವೇಟ್ ಆಯ್ತು ಅಂತಂದ್ರೆ ಬುಧ ಯಾರಿಗೆ ಯಾವ್ದಕ್ಕೆ ಕಾರಕನು? ನರ್ವಸ್ಗೆ, ನರ್ವಸ್ಗೆ ಮತ್ತೆ ಹೆಡ್ ENT ಹೌದೌದು ENT ಪ್ರಾಬ್ಲಮ್ಸ್ಗೆ. ಮತ್ತೆ ಆ ಬುದ್ಧಿ ತನ್ನ ಕೆಲಸ ಮಾಡಲ್ಲ. ಮತ್ತೆ ಯಾವಾಗ ಈ ಹೆಣ್ಮಕ್ಳು ತಲೆನೋವು ಅಂತಿರ್ತಾರೆ, ಕಾರಣ ಇದು ಓದೋ ಮಕ್ಕಳು ಜಾಸ್ತಿ. ಇದು ಜಾಸ್ತಿ ಅಯ್ಯೋ ನಂಗೆ ಅರ್ಧ ತಲೆನೋವು. ಹೌದು, ಇದೆಲ್ಲ ರಾಮಾಯಣಗಳು ಇದಾಗ್ತದೆ. ಪೂರ್ವ ಈಶಾನ್ಯ ಆದ್ರೆ ರೈಟ್ ಸೈಡ್ ತಲೆನೋವು ಬರುತ್ತೆ, ಲೆಫ್ಟ್ ಸೈಡ್ ತಲೆನೋವು ಬರ್ಬೇಕಾದ್ರೆ ಉತ್ತರ ಈಶಾನ್ಯ ಆಗುತ್ತೆ. ಅದು ಡ್ಯಾಮೇಜ್ ಇದೆ. ಹೌದೌದು, ಅಂದ್ರೆ ಲೆಫ್ಟ್ ಆದ್ರೆ ಇದು ಉತ್ತರ ಈಶಾನ್ಯ ಆದ್ರೆ ವಾಸ್ತು ಪುರುಷನಿಗೆ ಹೌದೌದು, ಈ ತರ ಬರುತ್ತೆ. ಇದನ್ನೆಲ್ಲ ನಾವು ಪರಿಗಣನೆಗೆ ತಗೋಬೇಕು. ನೆಕ್ಸ್ಟ್ ಇನ್ನೇನಂದ್ರೆ ಇದು ನಮಗೆ ಬುಧ ಗ್ರಹ ನೀಚನಾದಾಗ ನಮಗೆ ಊರವ್ರ ಮಾತು ಜಾಸ್ತಿ ಕೇಳ್ತಾರೆ, ನಮ್ಮ ಮಾತು ಕೇಳೋದಿಲ್ಲ. ಯಾವಾಗ? ಮ್ಯಾರೇಜ್ ಟೈಮಲ್ಲಿ. ಓಕೆನಾ? ಸೊ ಈ ಮ್ಯಾರೇಜ್ ಆದ್ಮೇಲೂ ಕೂಡ ಬುಧ ಅಂತಂದ್ರೆ ಕೂಡ ಬೀಗರು ಅಂತ ಕರಿತೀವಿ, ಅವ್ರ ಮಾತೆ ಜಾಸ್ತಿ ಕೇಳೋದು. ಇಂಥ ಮಕ್ಕಳು ಮನೆಗ್ ಮಾರಿ ಊರ್ಗ್ ಉಪಕಾರಿ ಅಂತಾರೆ. ಮತ್ತೆ ಇಲ್ಲಿ ಈ ಈಶಾನ್ಯ ಅಂದಾಗ ಈ ಸ್ನೇಹಿತರು ಕೂಡ ಒಳ್ಳೆ ಸ್ನೇಹಿತರು ಸಿಗೋದಿಲ್ಲ. ಹೌದು, ಒಳ್ಳೆ ಸ್ನೇಹಿತರು ಸಿಗಲ್ಲ, ತಪ್ಪದಾರಿ 100%. ಓಕೆ, ಇಂಥ ಕಾರ್ನರ್ ಇಂಥ ಜಾಗದಲ್ಲಿ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಸೊಂಪು ಕೂಡ ಇಲ್ಲಿ ಕಾರ್ನರ್ಗೆ ಟಚ್ ಆಗದೆ ಇರೋ ತರ ಸೊಂಪು ಮಾಡ್ಬಿಟ್ಟಿರ್ತಾರೆ. ಇಲ್ಲ ಪೂರ್ವದಲ್ಲಿ ಮಾಡಿರ್ತಾರೆ, ಇಲ್ಲ ಉತ್ತರದಲ್ಲಿ ಮಾಡಿರ್ತಾರೆ ಸೊಂಪು. ಈಶಾನ್ಯಕ್ಕೆ ಮಾಡಲ್ಲ. ಯಾಕೆಂತಂದ್ರೆ ಇದೊಂದು ಈ ಖರಾಬ್ ಮಾಡೋಕೆ ನೆಕ್ಸ್ಟ್ ಮಾಡಿಸ್ಕೊಂಡಿರುತ್ತೆ. ಯಾಕಂದ್ರೆ ಜಾತ್ರೆ ಮಾಡ್ಬೇಕಲ್ಲ. ವಾಸ್ತು ಪುರುಷನ ಕೂಡ ತಲೆ ಭಾಗ ಇದ್ದಾಗ ಇಲ್ಲಿ ನಮಗೆ ನೋಡಿ ಬಲಗೈ ಬಂದು ಅಗ್ನಿಮೂಲೆಗೆ ಬರುತ್ತೆ. ಅಗ್ನಿಮೂಲೆ ಬಲಗೈಯಲ್ಲಿ ಅಡಿಗೆ ಮಾಡ್ತಾರೆ, ಇಲ್ಲಿ ವಾಯುಮೂಲೆ ಎಡಗೈ ತೊಳಿತಾರೆ. ಇಲ್ಲಿ ಅಂಗಾಂಗಗಳು ಕಾಲು ತೊಡೆ ಇವೆಲ್ಲ ಇರ್ತದೆ. ಓಕೆ, ಇಲ್ಲಿ ಮಲಗ್ತಾರೆ. ಇಲ್ಲಿ ಓಕೆ, ಇಲ್ಲಿ ಮಕ್ಕಳು ಮಾಡ್ತಾರೆ, ಇಲ್ಲಿ ಮಕ್ಕಳ ಅಭಿವೃದ್ಧಿ ನೋಡ್ತಾರೆ. ಅಭಿವೃದ್ಧಿ ನೋಡೋದು ಹೇಗೆ? ಬುಧ ಯಾವ ರೀತಿ ಕುತ್ತು ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇದು. ಅಂದ್ರೆ ವಂಶಾಭಿವೃದ್ಧಿಗೂ ಇದು ಹೌದು ವಂಶ. ಎಸ್, ಆ ವಂಶನೂ ಕೂಡ ಇದೇ ತರ ಇರ್ತದೆ. ಯಾವ ರೀತಿ ಇರುತ್ತೆ ಅಂತ ಈಶಾನ್ಯ ನೋಡಿದ್ರೆ ಹೇಳ್ಬಿಡ್ಬೋದು. ವಂಶ ಬೆಳೆಯಲ್ಲ ಅಂತೀರಾ, ಹೇಗಂತೀರಾ? ಹೌದು, ಅದು ಲೇಟ್ ಆಗುತ್ತೆ ರೀ. ಒಳ್ಳೆ ರೀತಿಯಿಂದ ವಂಶ ಬೆಳೆಯಲ್ಲ. ಅಲ್ಲ, ಮಕ್ಕಳು ಹುಟ್ಟಿದ್ರು ಈ ತರ ನೀಚನಾಗಿ ಹುಟ್ಟಿರ್ತಾರೆ. ಜಾತಕದಲ್ಲಿ ನೋಡಿ ಬುಧ ವಕ್ರೆ ಆಗಿರ್ತಾನೆ, ನೀಚನಾಗಿ ಹುಟ್ಟಿರ್ತಾನೆ. ಮತ್ತೆ ಈ ENT ಪ್ರಾಬ್ಲಮ್ 100% ಇರ್ತವೆ. ತಡ ಆಗುತ್ತೆ ಕೆಲವೊಬ್ಬರಿಗೆ. ಹೌದು, ಅದೆಲ್ಲ ಇದೆ ಕಾರಣ. ಕಿವಿ ಮಂದ ಏನಾದ್ರು ಆಗಿರ್ತದೆ, ಕಣ್ಣು ಬೇಗ ಸ್ಪೆಕ್ಟ್ ಬರೋದು. ಹೌದು, ನಮ್ಮೂರಲ್ಲಿ ತೋರಿಸ್ತೀನಿ, 3 ಕೇಸ್ ತೋರಿಸ್ತೀನಿ. ಇಲ್ಲಿ ನಮಗೆ ಉತ್ತರ ಈಶಾನ್ಯದಲ್ಲಿ ಕೂತಿದೆ, ಎಡಗಡೆ ಕಿವಿ ಈ ತರ ಇದಾಗ್ಬಿಟ್ಟಿದೆ, ಅಂದ್ರೆ ಮುದ್ದೆ ಆಗ್ಬಿಟ್ಟಿದೆ. ಎಸ್, ಒಂದೇ ಕಿವಿ ಇದೆ, ಅಲ್ಲಿ ಓಪನ್ ಮಾಡೋರು, ಆಸ್ಪಿರೇಷನ್ ಮಾಡಿ ಹೋಲ್ ಆಗಿದೆ, ಓಪನ್ ಮಾಡೋರೆ. ಇದಿದೆ ನಮ್ಮ 3 ಕೇಸ್ ತೋರಿಸ್ತೀನಿ ನಮ್ಮೂರಲ್ಲಿ. ಇದು ಈ ಕಡೆ ಕೂತಿದೆ, ಅವ್ರ ಮೂರ್ ಮನೆಗೂ ಕೂತಿದೆ. ಅದಕ್ಕೆ ಇದು ಕೂತಿದೆ ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ಬಿಟ್ರು, ಈ ಕಡೆ ಮಾಡವ್ರೆ ಸೊಂಪು ಪೂರ್ವದಲ್ಲಿ. ಅದಕ್ಕೆ ಇವ್ರು ಕರೆಕ್ಟ್ ಆಗಿ ಇದು ಸಿಕ್ಕಿದೆ. ಬಟ್ ಈ ಕಡೆ ಡ್ಯಾಮೇಜ್ ಆಗಿ ನನ್ನ ಮನೆ ನಮ್ಮೂರಲ್ಲಿ ತೋರಿಸ್ತೀನಿ. ಈ ಕುತ್ತು ಆ ರೀತಿ ಎಫೆಕ್ಟ್ ಹೊಡಿತದ್ರಿ, ಏನೋ ಒಂದು ಪ್ರಾಬ್ಲಮ್ ಮಾಡ್ತದೆ. ಈಶಾನ್ಯ ಮೂಲೆ ಚೆನ್ನಾಗಿದ್ರೆ ಮಕ್ಕಳ ಭವಿಷ್ಯ ಕೂಡ ಚೆನ್ನಾಗಿರುತ್ತೆ. ಜಸ್ಟ್ ನಾವು ಈಗ ತಾನೇ ಫೋನ್ ಮಾಡಿದ್ರಿ, ಯಾರೋ ಒಬ್ರು ಫೋನ್ ಮಾಡಿದ್ರು, ಈಶಾನ್ಯದಲ್ಲಿ ಬೆಡ್ರೂಮ್ ಕೂಡ ಬರಬಾರ್ದು ಅಂತ ಇದಕ್ಕೆ ನೋಡಿ. ಅವರು ಗಂಡನ ಮನೇಲಿ ಇರಲ್ಲ, ಈಶಾನ್ಯದಲ್ಲಿ ಬೆಡ್ರೂಮ್ ಆಗ್ಲಿ ಇನ್ನೊಂದಾಗ್ಲಿ ಈ ತರ ಕುತ್ತಿಗಳಿದ್ರೆ ಗಂಡನ ಮನೇಲಿ ವಾಸಮಾನ ಮಾಡಲ್ಲ. ಹುಡುಗಿ ಇದ್ರೆ ಈ ಕುತ್ತಿದ್ರು ಅಷ್ಟೇನೆ, ಅಲ್ಲಿ ಯಾರು ಕೋಪರೇಟ್ ಮಾಡಲ್ಲ, ಯಾರ ಹತ್ರನೂ ಕೋಪರೇಟ್ ಮಾಡಲ್ಲ. ಯಾಕಂದ್ರೆ ಈ ಮನೆಯಲ್ಲಿ ಇರುವಂತ ಗುಣವಂತೆ ಆ ರೀತಿ ಇರ್ತದೆ. ಯಾಕೆ ಇಲ್ಲಿರುವಂತಹ ಹೆಣ್ಣು ಮಗಳು ಗಂಡನ ಮನೆಯಲ್ಲಿ ಮಾಡಲ್ಲ, ಎಳ್ಕೊಂಡ್ ಬಂದ್ಬಿಡ್ತಲ್ಲ ಗಂಡನ, ಅವಳಿಗೆ ಆ ಮನಸ್ಥಿತಿ ಇರಲ್ಲ. ಹೌದು, ಯಾಕಂದ್ರೆ ನೀವು ಆಗ್ಲೇ ಅಂದ್ರೆ ಅವಳ ಜಾತಕದಲ್ಲಿ ಬುಧ ನೀಚನೋ ವಕ್ರಿನೋ ಹೌದು ಮತ್ತೊಂದ ಇರುತ್ತೆ. ಎಸ್, ಅವರು ಬುಧ ಕೆಟ್ಟಿರೋ ಕಾರಣಕ್ಕೆ ಅವರು ಈ ಸಂಪು ಇಲ್ಲ, ಈ ಕಡೆ ಈ ಕುತ್ತು ಬೇರೆ ಇದೆ, ಎಲ್ಲ ರೀತಿಯಿಂದ ಸಂಸಾರ ಆ ರೀತಿ ಮಾಡ್ತದೆ. ನೀವು ಡೆಲಿವರಿ ಡೇಟ್ಗೆ ಟೈಮ್ ಕೊಡ್ತಾರೆ, 500 ರೂಪಾಯಿ ಕೊಡ್ತಾರೆ. ಆ ಡೆಲಿವರಿ ಡೇಟ್ ಟೈಮ್ ಕೊಡ್ತಾರಲ್ಲ ಅದೇ ಟೈಮಿಗೆ ಇದೇ ಟೈಮಿಗೆ ಬಂದಿರ್ತದೆ. ಬೇಕಂದ್ರೆ ನೋಡಿ, ಯಾಕಂದ್ರೆ ಬುಧ ಇವಾಗ ಕೂತಿರೋ ಮನೆಗಳಲ್ಲಿ ಹೋಗಿ ಟೈಮ್ ತಗೊಂಡ್ಬರ್ತಾರೆ. ನಾವು ಒಳ್ಳೆ ಟೈಮಲ್ಲಿ ಡೆಲಿವರಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಹೋಗಿರ್ತಾರೆ. ಅದೇ ಟೈಮಲ್ಲಿ ಅದ್ರಲ್ಲಿ ನೋಡಿದ್ರೆ ಈ ಗ್ರಹ ನೀಚನಾಗಿರ್ತಾನೆ, ಬುಧ ನೀಚನಾಗಿರ್ತಾನೆ, ಕಾರಣ ಕೂತಿರ್ತದೆ. ಕರ್ಮ ಬಿಡಲ್ಲ, ಕರ್ಮ ಅಂತೂ ಸಾಧ್ಯವೇ ಇಲ್ಲ. ನಾವೇನ್ ಮಾಡ್ತೀವಿ, ಕುತ್ತುಗಳ ಬಗ್ಗೆ ನಾವು ವೆರಿ ವೆರಿ ಇಂಪಾರ್ಟೆಂಟ್. ನಾವು ಕುತ್ತುಗಳು ತಗೋತೀವಿ, ನಾವು ಕುತ್ತುಗಳು ಒಳ್ಳೇದು ಅಂತ ಹೇಳ್ತೀವಿ. ಎಲ್ಲಿವರೆಗೂ ಎಜುಕೇಶನ್ ಮಾತ್ರ. ಈಶಾನ್ಯ ಕುತ್ತು ಎಜುಕೇಶನ್, ಮಕ್ಕಳಿಗೆ ಎಜುಕೇಶನ್ ಆಗೋ ತನಕ. ಆಮೇಲೆ ಸೆಕೆಂಡ್ ಲೈಫ್ ಅಂದ್ರೆ ಇನ್ನೊಬ್ರು ಕಂಟ್ರೋಲ್ ಹೋಗ್ತದೆ. ಯಾರು ಇನ್ನೊಬ್ಬ ಅಮ್ಮ ಬರ್ತದಲ್ಲ, ಅಮ್ಮ ಮದುವೆ, ಆ ಅಮ್ಮ ಕಂಟ್ರೋಲ್ ಹೋಗುತ್ತೆ. ಇದು ಬುಧ ಅಂತಂದ್ರೆ ಬೀಗರು, ಫ್ರೆಂಡ್ಸು, ಅರ್ಥ ಮಾಡ್ಕೊಳ್ರಿ. ಮತ್ತೆ ಹುಡುಗನಿಗೆ ಹುಡುಗಿ, ಮಾವನ್ ಮಗಳು ಅಂತ ಹೇಳ್ತೇವೆ. ಅಲ್ಲಿವರೆಗೂ ತನಕ, ಎಲ್ಲಿ ತನಕ ಅಲ್ಲಿ ತನಕ, ಅಲ್ಲಿವರೆಗೂ ಅಷ್ಟೇ ಇವ್ರದು.
ಮದುವೆ ಆದ್ಮೇಲೆ ಮತ್ತೊಂದ್ ಲೈಫ್ ಅಂದ್ರೆ ಬಿಸ್ನೆಸ್. ಬಿಸ್ನೆಸ್ ಅವ್ರ ಕಂಟ್ರೋಲ್ ಇರ್ತದೆ, ಬಿಸ್ನೆಸ್ ಪಾರ್ಟ್ನರ್ ಇರ್ತಾರೆ ನೋಡಿ. ಅಲ್ಲೇ ನೀವು ಬಿಸ್ನೆಸ್ ಮಾಡ್ತೀರಾ, ಓಕೆ. ಇವಾಗ ನಾವಿಬ್ರು ಪಾರ್ಟ್ನರ್ಸ್ ಅಂತ ಇಟ್ಕೊಳ್ರಿ. ನಿಮ್ಮ ಮನೆಯಲ್ಲಿ ಏನಾರ ಈಶಾನ್ಯ ಕುತ್ತು ಬಂದಿದೆ ಅಂತಂದ್ರೆ, ನಾವಿಬ್ರು ಪಾರ್ಟ್ನರ್ ಆದ್ರೆ, ನಿಮ್ಮ ಮನೆಗೆ ಈಶಾನ್ಯ ಕುತ್ತಿದೆ ಅಂತ ಇಟ್ಕೊಳ್ರಿ, ನಾವಿಬ್ರು ಪಾರ್ಟ್ನರ್ ಆಗ್ತೀವಿ ಅಂತ ಇಟ್ಕೊಳ್ರಿ, ನನಗೆ ಲಾಭ ಜಾಸ್ತಿ ಇರುತ್ತೆ. 75% ನನಗೆ ಲಾಭ, ನಿಮಗೆ 25% ಮಾತ್ರ ಲಾಭ. ಇದು ಸತ್ಯ. ಇದು ಅರ್ಥ ಆಯ್ತಲ್ಲ? ಸೀಕ್ರೆಟ್. ಇದರಲ್ಲಿ ನಮಗೆ ಪಾರ್ಟ್ನರ್ ಯಾರಾಗ್ತಾರೆ ಅವರಿಗೆ ಕಂಟ್ರೋಲ್ ಜಾಸ್ತಿ ಇರುತ್ತೆ. ಮತ್ ಪ್ರಾಫಿಟ್ ಅವ್ನು ಹೊಡ್ಕೊಂಡು ಹೋಗ್ಬಿಡ್ತಾನೆ, ಇವನ್ ಇಲ್ಲಿ ತಲೆ ಮೇಲೆ ಬಟ್ಟೆ ಹಾಕೊಂಡು ಕೂತ್ಕೋಬೇಕು. 100% ಆಗ್ತದೆ. ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಎಲ್ಲ ನಿಮ್ದೇ ಇರ್ಲಿ, ನಾನ್ ಬರೀ ಸ್ಲೀಪಿಂಗ್ ಪಾರ್ಟ್ನರ್ ಅಂತ ಇರ್ತೀವಿ. ಬಟ್ ಸ್ಲೀಪಿಂಗ್ ಆಗಿ ನಾವೇ ಇದ್ದುಕೊಂಡು ನಾನೇ ಜಾಸ್ತಿ ಪ್ರಾಪರ್ಟಿ ಮಾಡ್ಕೊಂಡ್ಬಿಡ್ತೀನಿ. ಕಾರಣ ಏನು ಅಂತಂದ್ರೆ, ಪ್ರಾಪರ್ಟಿ ನೀವು ಬಿಟ್ಕೊಳಕ್ ಆಗಲ್ಲ, ಯಾಕಂದ್ರೆ ಪ್ರಾಪರ್ಟಿ ಎಲ್ಲ ನಿಮ್ಮದು. ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇನ್ವೆಸ್ಟ್ಮೆಂಟ್ ಇವ್ರದ್ದು, ಎಲ್ಲ ಇವ್ರದ್ದು, ಖರ್ಚು ಇವ್ರದ್ದು, ಲಾಭ ಮಾತ್ರ ಇನ್ನು. ಹೌದು, ಹಂಗೋಗ್ಬಿಡ್ತಿದೆ. ನಾನ್ ಕಳ್ಳ ಲೆಕ್ಕ ತೋರಿಸ್ಬಿಡ್ತೀನಿ, ಅದೇ ಕಳ್ಳನೇ ಬುಧ. ಅರ್ಥ ಮಾಡ್ಕೊಳ್ಳಿ. ಬುಧ ಕನ್ನಿಂಗ್, ಹೊಟ್ಟೆವರಿ ಅಂತ ಮಕ್ಕಳೇ ಸಿಗ್ತಾರೆ ಇಲ್ಲಿ ಕಮ್ಯುನಿಕೇಶನ್ ಆಗೋಕೆ. ಈಗ ಅರ್ಥ ಆಯ್ತಲ್ಲ? ಅದಕ್ಕೆ ಎಲ್ಲರೂ ಹೇಳ್ತಾರೆ ಈಶಾನ್ಯ ಒಳ್ಳೇದು, ಕೆಟ್ಟದಂತ ನಾನು ಹೇಳಿಲ್ಲ. ಎಲ್ಲಿವರೆಗೂ? ಅಪ್ ಟು ಎಜುಕೇಶನ್. ಒಳ್ಳೆ ಜ್ಞಾನಿಗಳಾಗ್ತಾರೆ ಅಲ್ಲಿ ತನಕ, ಒಳ್ಳೆ ಜ್ಞಾನಿಗಳು. ಆದ್ರೆ ಅದ್ರ ಮುಂದಿನ ಲೈಫ್, ಈಗ ಇವ್ರ ಮಕ್ಕಳಿಗೆ ಎಜುಕೇಶನ್ ಒಳ್ಳೇದಾದ್ರೆ, ಅವ್ರ ತಂದೆ ತಾಯಿ ಲೈಫ್ ಇರುತ್ತಲ್ಲ, ಅವ್ರದ್ದು ಏನಾದ್ರು ಸಮಸ್ಯೆ ಆಗ್ಬಿಟ್ರೆ, ಮಕ್ಕಳಿಂದ ತಂದೆ ತಾಯಿಗಳಿಂದ ಮಕ್ಕಳು ಅವ್ರ ಕಂಟ್ರೋಲ್ ಬೆಳಿತಾರೆ, ಅವ್ರಲ್ಲೆಲ್ಲೋ ಇರ್ತಾರೆ. ನನ್ನ ಕರ್ತವ್ಯ ಮುಗೀತು. ಹಂಗೆ. ಯಾಕಂದ್ರೆ ಇವ್ರು ಮಕ್ಕಳು ವಂಶ ದೂರ, ಇವ್ರು ಮಾಡೋ ಬಿಹೇವಿಯರ್, ಯಾಕಂದ್ರೆ ಇವರೆಲ್ಲ ಒಳ್ಳೆ ಎಜುಕೇಟೆಡ್ ಆಗ್ಬಿಟ್ಟಿರ್ತಾರೆ. ಹೌದು. ಅವ್ರಿಗೆ ಇವರೆಲ್ಲ ಅನ್ಎಜುಕೇಟೆಡ್, ಏನೋ ಒಂಥರ ಯಾರು ಅದು ಇದು ಪ್ರಾಣಿನೋ ಪಕ್ಷಿನೋ ಹೊಲದಲ್ಲ ದುಡಿತಾ ಇರ್ತಾರೆ. ಏನೋ ಒಂದು ಅವ್ರ ಜೀವನ ಅವ್ರು ಮಾಡ್ಕೊಂಡು ರಿಟೈರ್ಮೆಂಟ್ ಲೈಫ್ ಅವ್ರು. ಆವಾಗ ಏನಾಗುತ್ತಂದ್ರೆ ಇವ್ರ ಬಿಹೇವಿಯರ್ ಇವ್ರಿಗೆ ಒಂದು ಸ್ವಲ್ಪನೂ ಇಷ್ಟ ಆಗಲ್ಲ. ಯಾಕೆ ಗೊತ್ತಾ? ಆ ಬುಕ್ಸ್ ಅಲ್ಲಿ ಇರೋದು ಬದನೆಕಾಯಿ ಎಲ್ಲ ಇವರು ತಲೆಯಲ್ಲಿ ಇರ್ತದೆ, ನ್ಯಾಚುರಲ್ ಆಗಿ ಇರೋದಿಲ್ಲ. ಕನೆಕ್ಷನ್ ತಪ್ಪೋಗ್ಬಿಡುತ್ತೆ ಅದು, ಕೊಂಡಿ ಕಳಚಿ ಬಿಡುತ್ತೆ. ಕಾರಣ ಏನ್ ಗೊತ್ತಾ? ಇವ್ರು ಓದಿರೋದೆಲ್ಲ ಈ ಕಂಪ್ಯೂಟರ್ ಅಲ್ಲಿ ಇರೋದೆ. ಇವ್ರು ನೋಡ್ಕೊಳಲ್ಲ, ತಂದೆ ತಾಯಿ ನೋಡ್ಕೊಳಲ್ಲ. ಅದು ದೂರ ಕುತ್ತು, ಇಬ್ರಿಗೂ ಕುತ್ತು ಬಂತು. ನೋಡಿ ಕುತ್ತು ಅಂತಂದ್ರೆ ಏನು? ಚಾಕು ಎಲ್ಲ ಹಾಕಿದ್ರು ರಕ್ತ ಬರುತ್ತೆ. ಹೌದಲ್ವಾ? ಇದು ಹೋಗೋ ಸ್ಪೀಡ್ಗೆ ಬ್ರೇಕ್ ಹಾಕ್ದಂಗೆ. ಇದು ಸ್ಪೀಡ್ ಬ್ರೇಕರ್ ತರ ಸ್ಲೋ ಆಗ್ತದೆ. ಒಂದು. ಎರಡನೇದು, ಕುತ್ತು ಏನಾದ್ರು ಬಂದ್ರೆ, ಸಂಸಾರಕ್ಕೆ ಏನಾದ್ರು ಕುತ್ತು ಬಂದ್ರೆ ಕರಗುತ್ತದೆ. ನಿಮ್ಮ ಮನೇಲಿ ಒಂದು 5 ಜನ ಇದಾರೆ ಅಂತ ಇಟ್ಕೊಳ್ರಿ, ಡೇ ಬೈ ಡೇ ಕಮ್ಯುನಿಕೇಶನ್ ಮುಖಾಂತರ ದೂರ ಆಗಿ ಜನ ಕಡಿಮೆ ಆಗ್ತಾರೆ ಈ ಮನೆಯಲ್ಲಿ. ಮತ್ತೆ ಬರ್ತಕ್ಕಂತ ವೆಲ್ತ್ ಆಗ್ಲಿ ಅದನ್ನು ಕರಗುತ್ತೆ ಅಂತಾನೆ. ಅದು ಕಂಡೋರ್ ತಿಂತಾರ್ರಿ, ಕಂಟ್ರೋಲ್ಗೆ ಹೋಗ್ತದೆ. ಇದು ಬೇರೆಯವ್ರ ಕಂಟ್ರೋಲ್ಗೆ ಹೋಗುತ್ತೆ. ಇದು ಅರ್ಥ ಆಯ್ತಲ್ಲ? ಇವೆಲ್ಲಾನು ಈಶಾನ್ಯ ಅಷ್ಟೊಂದು ಪ್ರಬಲವಾಗಿ ಕೆಲಸ ಕೊಡ್ತದೆ. ಅರ್ಥ ಆಯ್ತಲ್ಲ? ಎಲ್ಲಿವರೆಗೂ ಒಳ್ಳೇದು, ಎಲ್ಲಿವರೆಗೂ ಕೆಟ್ಟದ್ದು ಅಂತ. ಅರ್ಥ ಆಯ್ತಲ್ಲ? ಆ ಒಂದು ಜಜ್ಮೆಂಟ್ ನಮಗಿರ್ಬೇಕು. ಆದ್ರೆ ಅಲ್ಲಿ ತನಕ ಚೆನ್ನಾಗಿದೆ, ನಾನೇ ಯಾಕೆ ಮಾರೋಣ ಅಂತ ಇಟ್ಕೊಂಡ್ಬಿಡ್ತಾರೆ. ಅವಾಗ ಮತ್ತೆ ಅನುಭವಿಸ್ಲೇಬೇಕು. ಹಾಗಾಗಿ ಯಾವ ಕುತ್ತು ಒಳ್ಳೇದಲ್ಲ ಅನ್ನೋದು. ಆದ್ರೆ ಕರಗುತ್ತದೆ ಅಂತ ಹೇಳಿಲ್ವಾ? ಇಂಥದ್ದು ಬಿಸ್ನೆಸ್ ಸೂಪರ್. ಬಿಸ್ನೆಸ್ಗೆ ಇಲ್ಲಿ ಬಿಸ್ನೆಸ್ ಈ ತರ ಕೂತಿರೋ ಜಾಗ ಕಮರ್ಷಿಯಲ್ಗೆ ಸೂಪರ್. ಕಮರ್ಷಿಯಲ್ ಪ್ರಾಪರ್ಟಿ. ಹೌದು, ಕಮರ್ಷಿಯಲ್ಗೆ ನಂಬರ್ 1. ಯಾಕಂದ್ರೆ ಅದು ಕರಗ್ತದೆ. ಇಲ್ಲಿ ನಾವು ಸಂಸಾರ ಕರಗಬಾರ್ದು, ಕಮರ್ಷಿಯಲ್ ಕರಗ್ತದೆ. ಅಂತ ಸೇಲ್ಸ್, ಅಲ್ಲಿರೋ ಪ್ರಾಡಕ್ಟ್ ಗಳು ಸೇಲ್ ಆಗ್ತದೆ. ಇನ್ನೊಂದು, ಇದು ಸಿಂಗಲ್ ಬೆಡ್ರೂಮ್ ಬಾಡಿಗೆ ಮನೆಗಳು, ಡಬಲ್ ಬೆಡ್ರೂಮ್ ಬಾಡಿಗೆ ಮನೆಗಳು ಇರ್ತದೆ ನೋಡಿ, ಅಂತದಕ್ಕೆ ಒಳ್ಳೇದಿದು. ಯಾಕೆ ಹೇಳಿ? ತಂದೆ ತಾಯಿ ಎಲ್ಲೋ ಇರ್ತಾರೆ, ಮಕ್ಳು ಇಲ್ಲಿ ಬಂದ್ಬಿಟ್ಟಿರ್ತಾರೆ. ಇದು ಅದೇ ತರನೇ, ತಂದೆ ತಾಯಿ ಇಲ್ಲಿ ಇರ್ತಾರೆ, ಮಕ್ಳು ಎಲ್ಲೋ ಬೆನ್ನೊಂದು ಕಂಟ್ರೋಲ್ ಅಲ್ಲಿ ಇರ್ತಾರೆ. ಬಾಡಿಗೆ ಮನೆಗಳು ಒಳ್ಳೇದು. ಕಾರಣ ಏನ್ ಹೇಳಿ? ಎಲ್ಲೋ ಇರ್ತಾರೆ ಬೇರೆ ಊರಲ್ಲಿ, ಅಲ್ಲೆಲ್ಲೋ ಇರ್ತಾರೆ, ಇಲ್ಲಿ ಬಂದು ಬಾಡಿಗೆಗೆ ಇರ್ತಾರೆ. ಅದೇ ಕುತ್ತಿಗಳು ಪವರ್. ಬಾಡಿಗೆ ಮನೆಗೆ ಇವರು ಇದನ್ನು ಬಳಸ್ಕೋಬಹುದು. ಈ ತರ 100% ಪರ್ಫೆಕ್ಟ್, ಸೂಪರ್ ಆಗಿರ್ತಾರೆ. ಹೌದು, ಇಲ್ಲಿ ಬಂದವರು ಸೂಪರ್ ಆಗಿರ್ತಾರೆ. ಬಾಡಿಗೆ ಮನೆಗಳು ಸೂಪರ್. ಸ್ವಂತ ಕೀರ್ತಿನ ಅಂತಂದ್ರೆ ಇವ್ರ ಮಕ್ಕಳು ದೂರ ಇರ್ತಾರೆ, ತಂದೆ ತಾಯಿಯಿಂದ ದೂರ ಅಷ್ಟೇ. ಯಾಕಂದ್ರೆ ಸಂಬಂಧಿಗಳು ಚೆನ್ನಾಗಿ ಯಾಕೆ ದೂರ ಇರ್ತಾರೆ ಅಂದ್ರೆ, ಬರ್ತದಲ್ಲ ಅಮ್ಮ, ಅವ್ರು ಕಮ್ಯುನಿಕೇಟ್ ಮಾಡಲ್ಲ. ಅವ್ರ ಕಂಟ್ರೋಲ್ ಕೊಟ್ರೆ ಮಾತ್ರನೇ. ಇಲ್ಲ ಅಂತಂದ್ರೆ ನಾನ್ ಬೇಕಾ, ನಿಮ್ಮ ಅಪ್ಪ ಅಮ್ಮ ಬೇಕಂತ ಪ್ರಶ್ನೆ ಏನ್ ಕೊಡ್ತೀರಾ ಉತ್ತರ? ಅಮ್ಮವ್ರ ಗಂಡನ್ ಮಾಡ್ಬಿಡುತ್ತೆ ಅನ್ನೋದು ಗೊತ್ತಿದಲ್ಲ. ಇದರ ಸೀಕ್ರೆಟ್. ಈಶಾನ್ಯ ಒಳ್ಳೇದು ಒಳ್ಳೇದ್ರಿ. ಈಶಾನ್ಯ ಕುತ್ತಿನ ಬಗ್ಗೆ ಇಷ್ಟು ಡೀಟೇಲ್ ಆಗಿ ಬಹುಶಃ ಕರ್ನಾಟಕದ ಯಾವ ವಾಸ್ತು ತಜ್ಞರು ನಿಮ್ಗೆ ತಿಳಿಸ್ಕೊಟ್ಟಿಲ್ಲ. ಇಷ್ಟು ಡೀಟೇಲ್ ಆಗಿ ನಮ್ಮ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇನ್ನಾದ್ರೂ ಅರ್ಥ ಮಾಡ್ಕೊಳ್ಳಿ.
ಆ ವಿಚಾರಗಳನ್ನು ತಿಳ್ಕೊಳ್ಳಿ. ಈ ವಿಡಿಯೋನ 1 ಬಿಟ್ಟು 4 ಸಲ ನೋಡಿ, ಸಾಕಷ್ಟು ವಿಚಾರ ನಿಮಗೆ ತಿಳ್ಕೊಳ್ಳಿ. ಆಮೇಲೆ ನೀವು ಸೈಟ್ ಖರೀದಿ ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ಖರೀದಿ ಮಾಡಿ. ಇದೇ ನಮ್ಮ ಸಂದೇಶ ನಿಮಗೆ. ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಒಳ್ಳೇದಾಗ್ಲಿ.